ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನಾನು ಬೆಳಗ್ಗೆ 6 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇದು ಜಸ್ಟ್ ಆಗಳತ್ತೆ ಇದ್ದೆಲ್ಲ ಕೆಲಸ ಆಗೈತ್ರಿ, ಕಸ ಮುಸ್ರಿ ಎಲ್ಲ ಆಗೈತಿ. ಇವಾಗ ನೋಡ್ರಿ ಅಡುಗೆ ಕೆಲಸ ಎಷ್ಟು ಬಾಕಿ ಐತಿ. ಇವತ್ತು ನೋಡ್ರಿ ನಮ್ಮ ರಾಯಣ್ಣಂದು ಜಲ್ದಿ ಸಾಲಿ ಇದಲ್ರಿ, ಅದಕ್ಕೆ ಅವನಿಗೆ ತಿಂಡಿಗೆ ಏನಾರ ಮಾಡಬೇಕು, ಜಲ್ದಿ ಹೋಗ್ತಾನೆ ಅಂತೇಳಿ ಅವ್ನಿಗೆ ಪಟ್ಟನೆ ಏನಾರ ಮಾಡ್ಕೊಡ್ಬೇಕಂತೇಳಿ ಮಾಡತ್ತೀನಿ ರೀ. ಅವ್ನಿಗೆ ಮಾಡಿಕೊಟ್ಟು ಆಮೇಲೆ ಅವರು ನಮ್ಮ ರಾಧಿಕಾಗಳ ಪಪ್ಪ ಹೋಗ್ತಾರಲ್ರಿ, ಅವ್ರು ಹೋಗ್ಯಾರ್ರಿ. ಇವಾಗ ಅವ್ರು ಹೋಗೋ ಮತ್ತಿಗೆ ಅವ್ರಿಗೆ ಬುತ್ತಿ ಎತ್ತಬೇಕಲ್ರಿ, ಅದಕ್ಕಾಗಿ ಅವ್ರಿಗೆ ಬುತ್ತಿ ಮತ್ತೆ ಏನಾರ ಮಾಡ್ಬೇಕ್ರಿ. ನಾನು ಒಂದು ಸೂಪರ್ ಆಗಿರೋ ರೆಸಿಪಿ ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕನ್ನತ್ತೀನಿ ರೀ. ಸೂಪರ್ ಅಂದ್ರೆ ಅಷ್ಟೇನಿದೆ ಇಲ್ರಿ. ಆಮೇಲೆ ಎಲ್ಲರಿಗೂ ಅದು ಗೊತ್ತಿದ್ದಿದೆ, ಎಲ್ಲರೂ ಅದಕ್ಕೆ ಭಾಳ ಇಷ್ಟಪಡ್ತೀರಿ ಅನ್ಕೋತೀನಿ. ಎಲ್ಲರಿಗೂ ಇಷ್ಟನೇ ಅದು. ನಮ್ಮ ರಾಯಣ್ಣಗಂತರೂ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ಅದು ಅಂತೂ. ನಮಗೂ ಫೇವ್ರೇಟೇ ರೀ. ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಖಾರ ಇದ್ರೆ ಫೇವ್ರೇಟ್ ರೀ, ರುಚಿ ಇದ್ರೆ ಹೋಗಂಗಿಲ್ಲಲ್ರಿ. ಅದಕ್ಕೆ ನಮ್ಮ ರಾಯಣ್ಣಗೆ ರುಚಿನೇ ಇಷ್ಟ ರೀ. ಅದಕ್ಕೆ ನಾ ಇವಾಗ ಖಾರ ಮಾಡ್ಬೇಕನ್ನತ್ತೀನಿ ರೀ. ಏನಪ್ಪ ಅಂತಂದ್ರೆ ನಾನು ನಿನ್ನೆ ಸಾಬುದಾಣಿ ನೆನೆಕಿನ್ರಿ, ಸಾಬುದಾಣಿ ಫಳಾರ್ ಮಾಡ್ಬೇಕನ್ನತ್ತೀನಿ. ಸಾಬುದಾಣಿ ಫಳಾರ್ ಎಲ್ಲರಿಗೂ ಇಷ್ಟ ಅಲ್ರಿ. ಎಲ್ಲರೂ ಯಾವಾಗಾರ ಉಪವಾಸ ಹತ್ತಿದ್ರೆ ಅದೇ ಮಾಡ್ಕೋತಾರಲ್ರಿ. ಅದಕ್ಕೆ ನಾನು ಇವತ್ತು ಅವನಿಗೆ ಸಾಬುದಾಣಿ ಆಲ್ರೆಡಿ ಮನ್ಯಾಗ ಜಾಸ್ತಿನೇ ಇದ್ದು ರೀ, ಅದ್ರ ಕಲೆಗೆ ಅವನಿಗೆ ಇವತ್ತು ಸಾಲಿ ಜಲ್ದಿ ಅದ ಅಂತೇಳಿ ನಿನ್ನೆ ನೆನೆಕಿಟ್ಟಿನಿ. ಇವತ್ತು ಅದು ಮಾಡ್ಕೆರೆ ಅವ್ನಿಗೆ ಕೊಡ್ಬೇಕನ್ನತ್ತೀನಿ ರೀ. ಅವನಿಗೂ ಇಷ್ಟ ರೀ ಅದು. ಖಾರದಕ್ಕಿಂತ ರುಚಿ ಅಂದ್ರೆ ಭಾಳ ಇಷ್ಟ ರೀ. ಅದರ ರುಚಿ ಅಲ್ಲಿ ಹ್ಯಾಂಗೆ ತಿಂತಾನೆ ಅಂತೇಳಿ ಅದಕ್ಕೆಲ್ಲ ನಾನು ಸಾಬುದಾಣಿ ಫಳಾರ್ ಮಾಡ್ಬೇಕನ್ನತ್ತೀನಿ ರೀ. ಬರ್ರಿ ಫಸ್ಟ್ ಅವರೆಲ್ಲ ಏನು ಮಾಡತ್ತಾರ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಹೊರಗೆ ಇನ್ನೂ ಮಂಜು ಅದ ರೀ, ಜಸ್ಟ್ ಆಗಳಿದ್ದೀವಲ್ರಿ. 6 ಗಂಟೆ ಅಂತ ಆಗೈತ್ರಿ. ಇವಾಗ ನಾವು 5:15 ತೆದ್ದೀವಿ. ಎಲ್ಲ ಕೆಲಸ ಮಾಡೋದ್ರಾಗ 6 ಆಗೈತೆ ನೋಡ್ರಿ. ಬರ್ರಿ ನಿಮ್ಗೆ ಅವರು ಇಲ್ಲಿ ಕೂತಾರ್ರಿ, ಆಡ್ಲಾಗತ್ತಾರ್ರಿ. ರಚನೆ ತಿರ್ಗಿ ಆಡ್ಲಾಗತ್ತಾಳ. ಹೊರಗೆ ತೋರಿಸ್ತೀನಿ ಬರ್ರಿ ನಿಮಗೆ. ಇನ್ನೂ ಮಂಜು ಅದ ಹೆಂಗದ ಅಂತೇಳಿ. ಇಲ್ಲಿ ನೋಡ್ರಿ ಎಷ್ಟು ಮಂಜು ಐತೆನ ಅಂತೇಳಿ. ಇನ್ನು ಇದು ಆಗಿಲ್ರಿ, ಅಷ್ಟು ಬೆಳಕು ಹರಿದಿಲ್ಲ. ಇನ್ನು ಸೂರ್ಯನೂ ಹೊರಗೆ ಬಿದ್ದಿಲ್ರಿ. ಸೂರ್ಯ ಹೊತ್ತು ಹೊಂಟದಂತಾರಲ್ರಿ, ಇನ್ನು ಹೊತ್ತು ಹೊಂಟಿಲ್ಲ. ಇನ್ನು ಮಂಜು ಐತೆ ನೋಡ್ರಿ. ನಮ್ಮದು ಜಳಕಾತ ಎಲ್ಲ ಆಗೈತ್ರಿ. ಇವಾಗ ರಾಯಣ್ಣಗಳ ಪಪ್ಪನೂ ಅವಾಗೆ ಆಲ್ರೆಡಿ ಹೋಗ್ಯಾರ್ರಿ. ಅವರು ನಿನ್ನೆ ತೆಳೆ ಎಲ್ಲ ನೀರು ತಂದು ಇಟ್ಟಿರ್ರಿ ಅವರು. ಇವಾಗ ಅರ್ಧ ಆಗ್ಯಾವ್ರಿ. ಬಟ್ಟೆ ತೆಗೆದ್ರಾಗ ಎಲ್ಲ ಪೂರ್ತಿ ಖಾಲಿ ಆತಾವು. ಬರ್ರಿ ರಾಯಣ್ಣಗಳು ಏನು ಮಾಡತ್ತಾರ ತೋರಿಸ್ತೀನಂತ ನಿಮಗೆ. ನೋಡ್ರಿ ನಮ್ಮ ರಾಯಣ್ಣ ತೆಡ್ ಜಲ್ದಿ ಅದು ಕೂತಾರ. ಇನ್ನು ಅವರು ಜಳಕ ಮಾಡ್ಬೇಕ್ರಿ. ಇವಾಗ ನಾ ಮಾಡೀನಿ. ರಾಯಣ್ಣ ರಾಧಿಕಾ ರಚ್ಚು ಮಾಡಿಸ್ಬೇಕ್ರಿ. ಅವರು ರಾಯ ಈಗ ತೊಗೋತಾನ್ರಿ. ಅವ್ನು ಜಲ್ದಿ ಸಾಲಿ ಅದಲ್ರಿ, ರಾಯ ತೊಗೋತಾನ. ರಚ್ಚುಗ ರಾಧಿಕಾಗ ಆಮೇಲೆ ಹೊತ್ತು ಮಾಡಿ ತೊಳಿತೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ, ಇವಾಗ ನಾನು ಸಾಬುದಾಣಿ ತೊಗೊಂಡಿನಿ ನೋಡ್ರಿ. ನಿನ್ನೆ ನೆನೆಕಿ ಇಟ್ಕೊಂಡಿದ್ದಲ್ರಿ. ನೋಡ್ರಿ ಎಷ್ಟು ದೂರಾಗ ಅಂತೇಳಿ. ಇವಾಗ ಚೆನ್ನಾಗಿ ಹಸಿ ಇದ್ದು ಅಂದ್ರೆ ಒಂದು ಅರ್ಬಿ ತೊಗೋಬೇಕ್ರಿ. ಬುತ್ತಿ ಪಡಿ ಇರ್ತದಲ್ರಿ ಬಿಳಿದು, ಅದು ತೊಗೊಂಡ್ಕೆರೆ ಅದರಾಗ ಕಟ್ಟಿಟ್ಟು ಅಂದ್ರೆ ಉದುರಾತಾವ್ರಿ. ನಾನು ಕಟ್ಟಿಟ್ಟಿಲ್ರಿ. ನಮ್ಮ ಅಷ್ಟೇ ನೀರು ಹಾಕಿದ್ರೆ ಅಷ್ಟೇ ಆಗ್ಯಾವ ನೋಡ್ರಿ. ಅಷ್ಟು ಭಾರಿ ಬಂದ ಅಂತೇಳಿ. ಇವಾಗ ಇದು ಸೈಡಿಗೆ ಇಟ್ಕೊಂಡ್ಕೆರೆ ನಾವು ಉಳ್ಳಾಗಡ್ಡಿ ಅಂತ ಕಟ್ ಮಾಡ್ಕೊಂಬರ್ರಿ. ಫಸ್ಟಿಗೆ ನಾನು ಇಲ್ಲಿ ಇದು ಬಟಾಟೆ ಅಂತ ಕಟ್ ಮಾಡಿ ಇಟ್ಕೊಂಡಿನಿ ರೀ. ನೋಡ್ರಿ ಬಟಾಟಿ ಈಗ ಈ ರೀತಿ ಗುಂಡ ರೌಂಡಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಆಮೇಲೆ ಮೆಣಸಿನ್ಕಾಯಿ ನೋಡ್ರಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಾಗಿ. ಇವಾಗ ಈರುಳ್ಳಿ ಒಂದು ಬಾಕಿ ಐತಲ್ರಿ, ಈರುಳ್ಳಿನೂ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಈರುಳ್ಳಿ ನೋಡ್ರಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ, ಸೊಪ್ಪಿ ಸುಲ್ಕೊಂಡು ಈ ರೀತಿ ಯಾಕೆ ಕಟ್ ಮಾಡ್ಕೊಂಡಿನಿ ಅಂದ್ರೆ ನಮ್ಮ ಯಜಮಾನ್ರು ಒಂದು ಇದು ತೊಗೊಂಬಂದಾರ್ರಿ ಈರುಳ್ಳಿ ಕಟ್ ಮಾಡೋದು. ನೋಡ್ರಿ ಈ ರೀತಿ ಐತೆ ನೋಡ್ರಿ ಈರುಳ್ಳಿ ಕಟ್ ಮಾಡೋದು. ಇದಕ್ಕೆ ಇವಾಗ ಇದ್ರೊಳಗೆ ಈರುಳ್ಳಿ ಕಟ್ ಮಾಡ್ಕೊತೀನಿ ರೀ. ಈರುಳ್ಳಿ ಟಮಾಟಿ ಏನೇ ಅಲ್ಲಿ ಇದ್ರೊಳಗೆ ಕಟ್ ಆಗ್ತಾವ್ರಿ ಸಣ್ಣಾಗಿ. ಇದ್ರೊಳಗೆ ಹೆಂಗೆ ಕಟ್ ಮಾಡ್ಯಾದಂತೆ ತೋರಿಸ್ಕೊಡ್ತೀನಿ ಬರ್ರಿ ನಿಮ್ಗೆ. ಫಸ್ಟ್ ನಾನು ಒಂದು ಸಣ್ಣ ಉಳ್ಳಾಗಡ್ಡಿ ಹಾಕಿ ನೋಡ್ರಿ. ಅದನ್ನು ಯಾವ ರೀತಿ ಇಟ್ಕೋತೀವಲ್ಲ ಆ ರೀತಿ ಇಟ್ಕೊಂಡ್ಕೆರೆ ಕಟ್ ಮಾಡ್ಕೋಬೇಕ್ರಿ. ಮತ್ತು ಅದಕ್ಕೆ ಈಗ ಮಾಡಿ ಈ ರೀತಿ ಪ್ರೆಸ್ ಮಾಡ್ಬೇಕು ನೋಡ್ರಿ. ಈರುಳ್ಳಿ ಯಾವ ರೀತಿ ಹೊಂಟವಂತೇಳಿ ನೋಡ್ರಿ, ಎಷ್ಟು ಸಣ್ಣಾಗಿ ಬೀಳ್ತಾವೆ ಈರುಳ್ಳಿ. ಇದ್ರಾಗ ಈ ರೀತಿನೇ ಕಟ್ ಮಾಡ್ಕೊತೀನಿ ರೀ. ನಾನು ಜಲ್ದಿ ಆಗ್ತದ್ರಿ, ಲಗೇಜ್ ಆಗ್ತದ. ಅದ್ರ ಕರಾಗ ಒಂದೊಂದು ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ರೀ. ಜಾಸ್ತಿ ಹಾಕಿದಂದ್ರೆ ಜಲ್ದಿ ಇದು ಆಗಲ್ರಿ, ಸಣ್ಣ ಆಗಂಗಿಲ್ಲ. ಅದಕ್ಕಲ್ಲಿಗೆ ನಾನು ಒಂದೊಂದೇ ಹಾಕ್ಕೊಳಗತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಪ್ರೆಸ್ ಮಾಡೋ ಮತ್ತಿಗೆ ಹೊರಗೆ ಚೆಲ್ತಾವ್ರಿ. ಅದ್ರ ಕಲೆಗೆ ಹಿಂಗೆ ಕೈ ಹಿಡಿಬೇಕಾಗ್ತದೆ ರೀ. ದೊಡ್ಡದಿತ್ತಂದ್ರೆ ಗಂಗಾಳ ಅದ್ರೊಳಗೆ ಇದು ಮಾಡ್ಕೊಬರ್ತೈತೆ ರೀ. ಸಣ್ಣ ತೊಗೊಂಡಿನಲ್ರಿ ನಾನು. ಭಾಳ ಅಂದ್ರೆ ಭಾಳ ಸಣ್ಣ ಬೀಳ್ತಾರೆ ರೀ, ಲಗೇಜ್ ಆಗ್ತೈತಿ. ಯಾಕಂದ್ರೆ ಈ ರೀತಿ ಒಂದು ಸ್ವಲ್ಪ ಅದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ಸಣ್ಣಗೆ ಅಂತೇಳಿ ಇದು ಈ ರೀತಿ ಮ್ಯಾಲದಲ್ರಿ ಇದು ಹ್ಯಾಂಡ, ಇದು ಒತ್ತಬೇಕು ರೀ. ಆಮೇಲೆ ನಾವು ಏನ್ರಿ ಇದ್ರೊಳಗೆ ಇಷ್ಟು ರೀತಿ ಕಚ್ರ ಕೂತಂದ್ರೆ ಇದ್ರಕ್ಕೆ ಹಿಂಗೆ ತಳಗಿನ ತೊಗೊಳ್ಕೊಂಡು ಬರ್ತದೆ ರೀ. ಈ ರೀತಿ ಜೊಕೊಂಡ್ರೆ ಆಯ್ತು ರೀ, ಎಲ್ಲ ಇದು ಆಗ್ಬಿಡ್ತೈತಿ. ಆಮೇಲೆ ತೊಳ್ಕೊಳಕ್ಕೂ ಬರ್ತದೆ. ಇದ್ರೊಳಗೆ ನಾವು ಅಚಾನಕ್ ಇದ್ರೊಳಗೆ ಏನಿರ್ತದಲ್ರಿ, ಇದ್ರೊಳಗೆ ಕಚ್ರ ಕೂತಿತ್ತಂದ್ರೆ ಅದಕ್ಕೆ ನಾವು ಇಲ್ಲಿ ಇದು ಕೊಟ್ಟಾರ್ರಿ. ಇದು ತೊಗೊಂಡು ಈ ರೀತಿ ಇದ್ರಾಗ ಹಿಂಗೆ ಹಾಕಿದೆ ಅಂದ್ರೆ ಐತೆ ಎಲ್ಲ ಕಚ್ರ ಹೊರಗೆ ಬರ್ತದವ್ರಿ. ಉಳ್ಳಾಗಡ್ಡಿ ಹತ್ತೆಲ್ಲ ಉಳ್ಳಾಗಡ್ಡಿ ಸಿಕ್ಕೊಂಡು ಬಿದ್ದಿರ್ತಾವಲ್ರಿ, ಅವು ತೊಗೊಳಕ್ಕೂ ಬರ್ತಾವೆ. ಇವಾಗ ಇದಿಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ನಾವು ಇವಾಗ ಪಟ್ಟನೆ ಇದು ಮಾಡ್ಕೋಬೇಕ್ರಿ. ರಾಯಣ್ಣ ಹೋಗ್ತಾನಲ್ರಿ,
ಅದಕ್ಕೆ ಅವನಿಗೆ ಪಟ್ಟನೆ ಆಗ್ಬೇಕಂತೇಳಿ ನಾನು ಜಲ್ದಿ ಮಾಡತ್ತೀನಿ. ಇವು ಸಣ್ಣ ಉಳ್ಕೋತ ಕೂತಿಂದ್ರೆ ಇಟ್ಟತನ ಹಾಕ್ತೀನಿ ನಂದು, ಅದಕ್ಕಲಾಗೆ ಇದ್ರಾಗ ಹಾಕ್ಬೇಕಂತೇಳಿ ಬಿಟ್ಟಿನಿ ರೀ ನಾನು. ಅವು ಎಲ್ಲ ಕುರುಪಿಗಿಂತ ಹೊಳ್ಕೊಂಡಿನಿ. ಇವಾಗ ಇವಿಷ್ಟು ಕಟ್ ಮಾಡ್ಕೊತಾರೆ ಪಾನೆ ಹೊಡಿತೀನಿ ರೀ ಪಟ್ಟ ನಂಗೆ. ಇದ್ರಾಗ ಉದ್ದನ್ನು ಕಟ್ ಮಾಡ್ಕೊಳಕ್ಕೆ ಬರ್ತದ್ರಿ. ನಾವು ರೌಂಡ್ ಈ ರೀತಿ ಇರ್ತಲ್ರಿ, ಇದು ಕಟ್ ಮಾಡ್ಕೊಕ್ಕಿಂತ ಉದ್ದ ಇಟ್ಕೆರೆ ಈ ರೀತಿ ಕಟ್ ಮಾಡ್ಕೊಬೇಕ್ರಿ. ಅವಕ್ಕೆ ಉದ್ದನ್ನು ಕಟ್ ಮಾಡ್ಕೊಳಕ್ಕೆ ಬರ್ತಾವ್ರಿ ಇದ್ರಾಗ. ಆಯ್ತು ನೋಡ್ರಿ, ಉಳ್ಳಾಗಡ್ಡೆ ಅಂತೂ ರೆಡಿ ಐತಿ. ಇವಾಗ ಪಾನೆ ಹೊಡಿಬೇಕ್ರಿ ಬರೀ, ಮತ್ತೇನೂ ಇಲ್ಲ. ಒಂದು ಸ್ವಲ್ಪ ಕರಿಬೇವು ತೊಗೊತೀನಿ ರೀ, ಇಲ್ಲೇ ಬಾಜುಗೆ ಇಟ್ಕೋತೀನಿ. ಒಣಕರಿಬೇವು ಅದ ರೀ, ಅದು ತೊಗೊಳಗತ್ತೀನಿ. ಕಡಿಪಾತ ಅಂತಾರಲ್ರಿ, ಅದು ಇಲ್ಲಿ ಇಟ್ಕೊಂಡು ಎಲ್ಲ ಇವಾಗ ನೋಡ್ರಿ ಇಲ್ಲಿ ಇಷ್ಟು ತೊಗೊಂಡಿನಿ ನೋಡ್ರಿ. ನಾನು ಟಮಾಟಿ ಹಾಕಂಗಿಲ್ಲ ರೀ ಅದಕ್ಕೆ, ಬರೀ ಉಳ್ಳಾಗಡ್ಡಿ ಆಮೇಲೆ ಇದು ಹಾಕ್ಕೊಂಡಿನಿ, ಬಟಾಟಿ ಆಮೇಲೆ ಮೆಣಸಿನ್ಕಾಯಿ. ಬರ್ರಿ ಇವಾಗ ಇದು ಮಾಡೋಣಂತ, ಸಾಬುದಾನಿ ಪಳಾರ್ ಮಾಡೋಣ. ಫಸ್ಟ್ ಇಲ್ಲಿ ನೋಡ್ರಿ, ಇವಾಗ ಶೇಂಗಾ ಕುಟ್ಟ ಜಾಸ್ತಿ ಇಲ್ರಿ, ಸ್ವಲ್ಪ ನಾನು ಆಗಂತೇಳಿ ಬಿಟ್ಟಿನಿ. ಅದು ಇದ್ದಿತ್ತಿಲ್ರಿ, ಇಷ್ಟೇ ಇತ್ತು. ಅದ್ರ ಕಾಲಾಗ ಇದಿಷ್ಟೇ ಹಾಕಿ ಮಾಡ್ತೀನಿ ರೀ ಇವಾಗ. ಬರ್ರಿ ಇವಾಗ ಸಾಬುದಾನಿ ಪಳಾರ್ಕ ಒಗ್ಗರಣೆ ಕೊಡೋಣಂತ. ಇವಾಗ ಇವೆಲ್ಲ ತೊಗೊಂಡ್ಕೇರೆ ಒಗ್ಗರಣೆ ಕೊಡ್ತೀನಿ ರೀ. ಇವಾಗ ಫಸ್ಟ್ ನಾನು ಕಡಾಯಿ ಕಾಯಕ್ಕಿಟ್ಟಿನಿ. ಅದಕ್ಕೆ ಇವಾಗ ಒಂದು 2 ಮಾಪಿನಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಅಂದಾಜು ಮೇಲೆ ಹಾಕೋತೀನಿ ರೀ 2 ಮಾಪಿನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆಲ್ಲ ಆಗಬೇಕಲ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ. ಅದಕ್ಕೆ 2 ಮಾಪಿನಷ್ಟು ಎಣ್ಣೆ ಹಾಕ್ಕೊಂಡು ನೋಡ್ರಿ ನಾನು. ಎಲ್ಲ ಎಣ್ಣೆ ಕಾವಾದ ಬಳಿಕ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಕಾವಾಗನ ಜೀರಿಗೆ ಸಾಸಿವೆ ಹಾಕ್ಕೊಳ್ಬೇಕು. ಅದಕ್ಕೆ ನೋಡ್ರಿ ಜೀರಿಗೆ ಸಾಸಿವೆ ಹಾಕ್ಕೊಳಗತ್ತೀನಿ. ಹಾಕ್ಕೊಂಡು ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಕುದಿಯೋಣ, ಎಣ್ಣೆ ಕುದಿತಾವಲ್ರಿ. ಕುದ್ದ ಬಳಿಕ ನಾವು ಬಟಾಟಿ, ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕೋತೀನಿ ರೀ. ಇದ್ರಾಗ ಟಮಾಟಿ ತೊಗೊಂಡಿಲ್ರಿ ನಾನು. ಟಮಾಟಿ ಇದು ಆಗಲ್ರಿ, ಚಂದ ಆಗಲ್ರಿ ಇದ್ರಾಗ ಟಮಾಟಿ ತೊಗೊಂಡ್ರೆ. ಅದಕ್ಕಲೆಗೆ ನಾನು ಈರುಳ್ಳಿ ಬಟಾಟಿ ಇಷ್ಟೇ ತೊಗೊಂಡಿನಿ. ಬಟಾಟಿ ನೀವು ರೌಂಡ್ ಕಟ್ ಮಾಡ್ಕೋಕ್ಕಿಂತ ಮೊದಲು ಚೌಕ್ ಸಣ್ಣ ಪೀಸ್ ಕಟ್ ಮಾಡ್ಕೋತಾರಲ್ರಿ, ಹಾಗೆ ಮಾಡ್ಕೊಂಡ್ರೆ ಬರ್ತದೆ. ನಾನಿವಾಗ ಫಸ್ಟ್ ಬಟಾಟಿ ಹಾಕೋತೀನಿ ನೋಡ್ರಿ. ಬಟಾಟಿ ಒಂದು ಸ್ವಲ್ಪ ಬಿರುಸಿರ್ತಾವಲ್ರಿ, ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಇದು ಆತ ಅಂತೇಳಿ ಬಟಾಟಿ ಹಾಕೊಳಗತ್ತೀನಿ. ಆಮೇಲೆ ಮೆಣಸಿನ್ಕಾಯಿನೂ ಬಿರುಸದವ್ರಿ, ಬೆಣಸಿನ್ಕಾಯಿನೂ ಅದ್ರ ಕೂಡ ಹಾಕೋತೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಂದ್ರೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣಂತ. ಇವಾಗ ನೋಡ್ರಿ ಎಣ್ಣೆಗ ಫ್ರೈ ಮಾಡ್ಕೊಳಗತ್ತೀನಿ ಬಟಾಟಿ ಆಮೇಲೆ ಹಸಿಮೆಣಸಿನ್ಕಾಯಿ. ಒಂದು ಸ್ವಲ್ಪ ಫ್ರೈ ಆದ ಬಳಿಕ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಇಲ್ಲಿಕಂದ್ರೆ ಉಳ್ಳಾಗಡ್ಡಿ ಹೊತ್ತೈತಾವ ಅಂತೇಳಿ ನಾನು ಜಲ್ದಿ ಉಳ್ಳಾಗಡ್ಡಿ ಹಾಕೊಳ್ಳಿದ್ದೆ. ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಚಂದಾಗಿ. ಈಗ ಫ್ರೈ ಮಾಡ್ಕೊಂಡಾದ್ಬೇಕಾ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಅಷ್ಟೇ ಫ್ರೈ ಮಾಡ್ಕೋದಿಲ್ರಿ, ಒಂದು ಸ್ವಲ್ಪ ಎಣ್ಣೆ ಕುದ್ದತಂದ್ರೆ ಬಟಾಟಿ ಮೆತ್ತಗಾತಾವ ಅಂತೇಳಿ ಹಾಕೊಂಡಂಗ್ರಿ. ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಕುದಿಸೋಣ ಯಾವ ರೀತಿ ಬಂದು ಅಂತೇಳಿ. ಇವಾಗ ಎಣ್ಣೆ ಕುದ್ಲಾಗತ್ತಲ್ರಿ. ಇವಾಗ ಈರುಳ್ಳಿ ಹಾಕೋತೀವಿ ನೋಡ್ರಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿವಲ್ರಿ, ಅದು ಹಾಕೊಳಗತ್ತೀನಿ ನೋಡ್ರಿ. ನೋಡ್ರಿ ಅದು ಇದು ಅಂತಾರಲ್ರಿ, ಅದು ಸಾಚೆ ಅಂತಾರೋ ಮಿಷಿನ್ ಅಂತಾರೋ, ಅದ್ರಾಗ ಹಾಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಎಷ್ಟು ಸಣ್ಣಗೆ ಬಂದಾವ ಅಂತೇಳಿ. ಭಾಳ ಅಂದ್ರೆ ಭಾಳ ಸಣ್ಣಗೆ ಬರ್ತಾವ್ರಿ ಅದ್ರೊಳಗಂತೂ. ಟಮಾಟಿ ಎಲ್ಲ ಕಟ್ ಆಗ್ತದ್ರಿ, ಅದು ಮೆಣಸಿನ್ಕಾಯಿನೂ ಕಟ್ ಆಗ್ತಾವ್ರಿ. ಅಂದ್ರೆ ಭಾಳ ಸಣ್ಣ ಆಗ್ತಾವ ಅಂತೇಳಿ ನಾನೇ ಕೈಲಿಂದ ಇದು ಮಾಡೀನಿ ರೀ, ಅದು ಕುರುಪಿದಿಂತ. ನೋಡ್ರಿ ಉಳ್ಳಾಗಡ್ಡಿ ಎರಡು ಜಲ್ದಿ ಮೆತ್ತಗಾದವು ಅಂತೇಳಿ ಅದಕ್ಕಲ್ಲಿಗೆ ನಾನು ಆಮೇಲೆ ಹಾಕಿನಿ ಉಳ್ಳಾಗಡ್ಡಿ. ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಕಡಿಪತ್ತ ಹಾಕೋತೀನಿ ರೀ. ಕಡಿಪತ್ತನೂ ಎಲ್ಲ ಇಟ್ಕೊಂಡಿವಲ್ರಿ, ಅದನ್ನು ಹಾಕೋತೀನಿ. ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಚೆಂದಾಗಿ ಎಣ್ಣೆಗ. ಎಲ್ಲ ಫ್ರೈ ಆದ ಬಳಿಕ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಉಪ್ಪನಾಗ ಜಲ್ದಿ ಕರಗೋಗ್ತದೆ, ಪಾನ್ಯದಾಗ ಜಲ್ದಿ ಕರಗ್ತದೆ ಅಂತೇಳಿ ಉಪ್ಪು ಹಾಕ್ಕೊಂಡು ಆಮೇಲೆ ಅರಿಶಿಣ ಹಾಕೋತೀನಿ ರೀ. ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಗತ್ತೀನಿ. ಇವಾಗ ಹಾಕೊಂಡು ಕೆರೆ ಇದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಹಾಲ್ನಾಗೂ ಮಾಡ್ತಾರಲ್ರಿ, ಅದನ್ನು ಬೆಸ್ಟ್ ಆಗ್ತದ್ರಿ. ಆದರೆ ನಮ್ಗೆ ರುಚಿ ಭಾಳ ಹೋಗಲ್ಲಲ್ರಿ, ಅದಕ್ಕೆಲ್ಲ ನಾನು ಹಿಂಗೆ ಫಳಾರ್ ಮಾಡೀನಿ. ಅದಕ್ಕಲ್ಲೇ ಫಳಾರ್ ಮಾಡ್ಕೊಳಗತ್ತೀನಿ ರೀ. ರಾಯಣ್ಣಗೂ ಇದೇ ಇಷ್ಟ ಅಂದ್ರಿ, ಅದಕ್ಕಲ್ಲೇ ಮಾಡತ್ತೀನಿ. ಅವನಿಗೆ ಇಲ್ಲ ಅಂದ್ರೆ ಹಾಲ್ನಾಗೆ ಮಾಡ್ಕೊಡ್ತದೆ, ಇಲ್ಲ ಇದೇ ಮಾಡತ್ತೇನೆ ರೀ, ಅದೇ ಮಾಡತ್ತೀನಿ. ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕೊಳತ್ತೀನಿ ನೋಡಿರಿ. ಅರಿಶಿಣ ಹಾಕೋಬೋದು, ಇಲ್ಲಿಕಂದ್ರೆ ಹಾಗೇನು ಬಿಡ್ಬೋದ್ರಿ, ಬೆಳ್ಳಗೂ ಮಾಡ್ಕೊಳಕ್ಕೆ ಚಂದ ಆಗ್ತದ್ರಿ. ಅದನ್ನು ನಾನೇ ಒಂದು ಸ್ವಲ್ಪ ಅರಿಶಿಣ ಹಾಕೊಳತ್ತೀನಿ. ಹಾಕ್ಕೊಂಡು ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಇವಾಗ ಇದಕ್ಕೆ ನಾನು ಸಾಬುದಾನಿ ಹಾಕೋತೀನಿ. ಸಾಬುದಾನಿ ಇದು ಮಾಡಿ ಇಟ್ಕೊಂಡಿದ್ದೆ ಅಲ್ರಿ, ಅದು ಹಾಕೋತೀನಿ ರೀ. ಇವಾಗ ಸಾಬುದಾನಿ ಅಗ್ದಿ ನೀಟಾಗಿ ಉದುರಾಗ್ಯಾವ್ರಿ. ಭಾಳ ಹಸಿ ಆಗ್ಯಾವಂದ್ರೆ ಗಂಟು ಆಗ್ತೀವಿ. ಅದಕ್ಕಲ್ಲಿಗೆ ನಾನು ಉದುರ ನೋಡ್ರಿ ಎಷ್ಟು ಚಂದ ಆಗ್ಯಾವ ಅಂತೇಳಿ.
ಚೆನ್ನಾಗಿ ಹಸಿ ಇದ್ದು ಅಂದ್ರೆ ನೀವು ಒಂದು ಅರ್ಬಿ ತೊಗೊಂಡು ಕಾಟನ್ ಅರ್ಬೇಕು ಕಟ್ಟಿಡ್ಬೋದು ರೀ. ಎಲ್ಲ ನೀರು ಜೊಕ್ಕೋತದ್ರಿ ಅದು. ನೋಡಿರಿ ಎಷ್ಟು ಚಂದ ಉದುರಾಗ್ಯಾವ ಅಂತೇಳಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ಕಡೆಗೆ. ಪೂರ್ತಿ ಎಲ್ಲ ಕಡೆ ಇದಾಗಬೇಕಲ್ರಿ, ಈರುಳ್ಳಿ ಹಸಿಮೆಣ್ಸಿಕಾಯಿ ಬಟಾಟೆ ಎಲ್ಲ. ಅದಕ್ಕೆಲ್ಲ ನೀಟಾಗಿ ಇದು ಮಾಡ್ಕೊಳತ್ತೀನಿ. ಕಡಾಯಿ ಒಂದು ಸ್ವಲ್ಪ ಸಣ್ಣದಾಗೈತಿ ರೀ, ದೊಡ್ಡ ಕಡಾಯಿ ಇಲ್ಲ, ಅದಕ್ಕೆಲ್ಲ ಸಣ್ಣದಾಗೈತಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಳಿಕ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಆ್ಯಡ್ ಮಾಡ್ಕೊಳತ್ತೀನಿ ನೋಡಿರಿ. ಇದಕ್ಕೆ ನಾನು ಶೇಂಗಾ ಕುಟ್ಟ ಐತಲ್ರಿ ಅದು ಆ್ಯಡ್ ಮಾಡ್ಕೊಳತ್ತೀನಿ. ಇಲ್ಲಿಕಂದ್ರೆ ನೀವು ಒಂದ್ರದಾಗ 2 ಫಳಕ್ ಮಾಡ್ಕೊಂಡು ಒಂದು ಸ್ವಲ್ಪ ಅಬ್ಡ ಜಬ್ಡ ಜಜ್ಜಿಕೆರೆ ಹಾಕೊಂಡ್ರು ಬರ್ತದ್ರಿ. ನಾನು ಕುಟ್ಟ ಐತಂತೇಳಿ ಕುಟ್ಟನೇ ಹಾಕೊಂಡ್ರಿ. ಮಸ್ತ್ ಆಗ್ತದ್ರಿ ಶೇಂಗಾ ಕಾಳು ಇತ್ತಂದ್ರೆ. ಅದಕ್ಕಲ್ಲಿಗೆ ಶೇಂಗಾ ಕುಟ್ಟ ಹಾಕೊಂಡಿನಿ ನಾನು. ಭಾಳ ಪುಡಿ ಇರಬಾರ್ದ್ರಿ, ನನ್ನ ಬಲ್ಲಿ ಪುಡಿ ಇದಂತೇಳಿ ಪುಡಿ ಹಾಕ್ಕೊಂಡಿನಿ ಅಷ್ಟೇ. ಮೀಡಿಯಮ್ದಾಗ ಇದು ಇದ್ದಂಗೆ ಇರ್ಬೇಕು ರೀ. ಮಿಕ್ಸರ್ಗೆ ಹಿಂಗೆ ಹಾಕೋಣ ಹಿಂಗೆ ತೆಗಿಬೇಕು, ಮಸ್ತ್ ಆಗ್ತಾವ್ರಿ. ರೆಡಿ ಆಯ್ತು ನೋಡ್ರಿ ಸಾಬುದಾನಿ. ಇದು ಫಳಾರ ಉಪವಾಸ ಇದ್ದಕ್ಕೆ ಮಾಡ್ಕೊಂಡ್ರೆ ಎಲ್ಲ ಇದು ಆಗ್ತದ್ರಿ. ದೇವ್ರ ಮೇಲೆ ಉಪವಾಸ ತಿಂತಾರಲ್ರಿ, ಅವಾಗ ಮಾಡ್ಕೊಂಡು ತಿಂತಾರೆ ಇದು ಸಾಬುದಾನಿದು. ಅದೇ ಮ್ಯಾಲೆ ಇವಾಗ ಮುಚ್ಚಿಕೆರೆ ಬಿಡ್ಬೇಕು ನೋಡಿರಿ. ಎಷ್ಟು ಮಸ್ತಾಗಿ ರೆಡಿ ಐತೆ ನೋಡ್ರಿ. ಕಡೆ ಸಣ್ಣದಿರೋ ಬತ್ತಿಗೆ ಅದಕ್ಕೆ ಸ್ವಲ್ಪ ನೆನಕಿನ್ರಿ ನಾನು. ದೊಡ್ಡ ಕಡೆ ಇರಬೇಕು, ಮಸ್ತಾಗಿ ಆತೈತ್ರಿ. ತಿರ್ಗಾಡಕತ್ತ ಮಸ್ತಾಗಿ ಬರ್ತದೆ. ಅದಕ್ಕೆ ಇದ್ರ ಮ್ಯಾಲೆ ಇವಾಗ ಮುಚ್ಚಿಬಿಡಮ್ರಿ. ಮುಚ್ಚಿದೆ ಅಂದ್ರೆ ಸಾಬುದಾನಿ ಫಳಾರ ಅಂತ ರೆಡಿ ಆಯಿತು. ಒಂದು ಸ್ವಲ್ಪ ಉಮ್ಗಾಯ್ಬೇಕು ರೀ. ಇದು ಸಣ್ಣ ಉರಿಯಾಗಿ ಕುದಿಸ್ಬೇಕು, ಉಮ್ಗಾಯ್ಬೇಕು. ಉಮ್ಗೈತಂದ್ರೆ ಮಸ್ತಾಗಿ ಆಗ್ತದೆ ರೀ. ರಾಯಣ್ಣನು ಜಲ್ದಿ ಕಟ್ಟಿ ಕಳಿಸ್ಬೇಕಲ್ರಿ, ಅವನು ರೆಡಿಯಾಗಿ ಕೂತಾನೆ ಚಹಾ ಕುಡಿದು. ಸಾಬುದಾನಿ ಎಷ್ಟು ಮಸ್ತಾಗಿ ಬಂದದಂತೇಳಿ ನೋಡಿರಿ. ಎಷ್ಟು ಇದು ಆಗ್ಯದ ಅಂತೇಳಿ, ಎಷ್ಟು ಉದುರಾಗ್ಯಾವು. ಅಷ್ಟು ಗಂಟೆಲ್ಲ ಇನ್ನೂ ಇಲ್ಲ, ಎಷ್ಟು ಭಾರಿ ಆಗ್ಯದ ಅಂತೇಳಿ. ಸಾಬುದಾನಿ ಈ ರೀತಿ ಮಾಡಿದ್ರೆ ಮಸ್ತ್ ಆಗ್ತಾವೆ ನೋಡ್ರಿ. ಇದಂತ್ರ ಯಾವಾಗಾರೆ ಬೆಳಗ್ಗೆ ನಾಷ್ಟಕ್ಕೆ ಬ್ರೇಕ್ಫಾಸ್ಟಿಗೆ ಎಲ್ಲ ಚಂದ ಆಗ್ತಾರೆ ಅಂತ. ಇದು ಅಂತೂ ಸಾಬುದಾನಿ. ಆಮೇಲೆ ಹಾಲ್ದಾಗ ವಯಸ್ಸಾದವ್ರಿಗೆ ಮಾಡಿಕೊಡ್ತಾರಲ್ರಿ, ಅದನ್ನು ಮಸ್ತ್ ಆಗ್ತದ. ನಾನು ಫಳಾರ ಸಾಬುದಾನಿ ಮಾಡಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದದಂತೇಳಿ. ನೀವು ಮಾಡಿ ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗಿತ್ತು ಅಂತೇಳಿ. ಇದಕ್ಕೆ ಶೇಂಗಾ ಕಾಳು ಅಬ್ಡ ಜಬ್ಡ ಜಜ್ಜಿ ಹಾಕೋದಿತ್ತು, ನಾನು ಜಜ್ಜಿ ಹಾಕಿಲ್ರಿ. ಅಬ್ಡ ಜಬ್ಡ ಅಂದ್ರೆ ಕಚ್ಚಾ ಪಕ್ಕ ಅಂದಂಗೆ ರೀ. ಮತ್ತು ಎಲ್ಲರೂ ಕಮೆಂಟ್ದಾಗ ಕೇಳ್ತೀರಿ ಕಚ್ಚಾ ಪಕ್ಕ ಅಬ್ಡ ಜಬ್ಡ ಅಂದ್ರೆ ಏನಂತೇಳಿ. ಅದಕ್ಕೆ ನಾನು ಕಚ್ಚಾ ಪಕ್ಕ ಜಜ್ಜಿ ಹಾಕಿದಂದ್ರೆ ಮಸ್ತಾಗಿ ಬರ್ತಿತ್ತು ನೋಡ್ರಿ. ಎಷ್ಟು ಮಸ್ತಾಗಿ ಬಂದದ ಅಂತೇಳಿ. ಬಟಾಟಿನೂ ಎಷ್ಟು ಇದಾಗ್ಯಾವ ನೋಡ್ರಿ. ಈ ರೀತಿ ಬಟಾಟಿನೂ ಚಂದ ಆಗ್ತಾವ್ರಿ. ಸಣ್ಣ ಪೀಸ್ದಾಗೂ ಕಟ್ ಮಾಡ್ಕೊಂತಂದ್ರೆ ಅದನ್ನು ಚಂದ ಆಗ್ತದ್ರಿ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ ನೋಡ್ರಿ. ಎಷ್ಟು ಮಸ್ತಾಗ್ಯದ ಅಂತೇಳಿ. ಇವಾಗ ರಾಯಣ್ಣಗೂ ಟಿಫಿನ್ ಕಟ್ಟಿ ಕೊಡ್ತೀನಿ ರೀ. ಅವನೇನು ಓದ್ತಾನವ್ರಿ, ಅವನು ರೆಡಿಯಾಗಿ ನಿಂತಾನ. ನಮ್ಮ ರಾಯಣ್ಣ ರೆಡಿಯಾಗಿ ನಿಂತ ನೋಡ್ರಿ. ಎಷ್ಟು ಚಂದ ರೆಡಿಯಾಗ್ಯಾನಂತೇಳಿ. ಅವನೇ ರೆಡಿಯಾಗ್ಯಾನ. ನಾನು ಇಬ್ಬತ್ತು ಪಟ್ಟ ಆಮೇಲೆ ಹಣಿ ಮೇಲೆ ಗಂಧ ಇಷ್ಟು ಹಚ್ಚೀನಿ. ಹಾಯ್ ಮಾಡಪ್ಪ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್. ಇವಾಗ ಸಾಲಿಗೆ ಹೋಗ್ತಾನ್ರಿ. ಅವನಿಗೆ ಟಿಫಿನ್ ಹತ್ತೆಲ್ಲ ಕಟ್ಟಿಟ್ಟಿ ನೋಡ್ರಿ. ಇಲ್ಲಿ ಟಿಫಿನ್ ಹತ್ತೆಲ್ಲ ಕಟ್ಟಿಟ್ಟಿರಿ. ಇವಾಗ ಹೋಗ್ಬಿಡ್ತಾನೆ ರೀ ಅವನು. ಹೋದಂದ್ರೆ ನಾವು ಮತ್ತೆ ಅವ್ರ ಪಪ್ಪಾಗ ಅಡುಗೆ ಮಾಡ್ಬೇಕು ರೀ. ಏನು ರೀ ಅದು ನಾನು ಇವಾಗ ಸಾಬುದಾನಿ ತಿಂತೀವಿ. ರಾಯಣ್ಣ ಕಟ್ಕೊಂಡು ಹೋಗ್ಯಾನ ನೋಡ್ರಿ. ಆಕಿನೂ ತಿನ್ನಕ್ಕೆ ಇದು ಮಾಡತ್ತಾ ಜಳಕ ಮಾಡ್ಯಾಳ. ಎಲ್ಲ ಇಬ್ಬತ್ತು ಪಟ್ಟತ್ತೆಲ್ಲ ಹೊಡ್ಕೊಂಡು ಹೋಗ್ರಿ. ನಮ್ಮ ರಚ್ಚು ನೋಡ್ರಿ. ಇಲ್ಲಿ ನಮ್ಮ ರಚ್ಚು ಕುಂತಾಳ್ರಿ. ಆಕಿ ತಿನ್ನಕತ್ತ ಹಿನ್ನಾಗಿ ಹೊಂಟ ನೋಡ್ರಿ. ಆಕಿನೂ ಜಸ್ಟ್ ಹಿನ್ನಾಗೆ ಜಳಕ ಮಾಡ್ಸೀನಿ. ಅವ್ರಿಗಿಬ್ರಿಗೂ ಜಳಕ ಮಾಡಿಸಿ ಇವಾಗ ಆಕಿನೂ ತಿನ್ನಕ್ಕೆ ಹೊಂಟಾಳ್ರಿ. ಇವಾಗ ರಚ್ಚು ಅದನ್ನು ತಿಂತಾಳ. ಬರ್ರಿ ಎಲ್ಲರೂ ಸಾಬುದಾನಿ ನಾಷ್ಟ ಮಾಡೋಣಂತ.